ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾರತೀಯ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಮತ್ತು ಅತಿ ಶ್ರೀಮಂತ ಚಿತ್ರರಂಗವಾಗಿ ಕಾಣಿಸಿಕೊಳ್ಳುವ ಬಾಲಿವುಡ್ ಮೂಲಕವೇ ಒಂದು ಕಾಲದಲ್ಲಿ ಭಾರತೀಯ ಚಿತ್ರರಂಗವನ್ನು ಗುರುತಿಸಲಾಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಗಳು ಕೂಡ ಬಾಲಿವುಡ್ಗೆ ಸೆಡ್ಡು ಹೊಡೆಯುವಂತಹ ಹೊಸ ಹೊಸ ಆಯಾಮಗಳ ಮೂಲಕ ಪ್ರಯತ್ನಗಳನ್ನು ಮಾಡಿ ಯಶಸ್ವಿಯಾಗಿವೆ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳೋಕೆ ಹೊರಟಿರೋದು ಬಾಲಿವುಡ್ನ ಟಾಪ್ 10 ಶ್ರೀಮಂತ ನಟರು ಯಾರೆಲ್ಲ ಎಂಬುದನ್ನು. ವಿಡಿಯೋವನ್ನು ಶುರು ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 10ನೇ ಸ್ಥಾನದಲ್ಲಿ ಬಾಲಿವುಡ್ನ ಅತ್ಯಂತ ಎನರ್ಜೆಟಿಕ್ ಸ್ಟಾರ್ ಎಂದು ಕರೆಸಿಕೊಳ್ಳುವ ರಣವೀರ್ ಸಿಂಗ್ ಕಾಣಿಸಿಕೊಳ್ತಾರೆ. ಯಾವುದೇ ಪಾತ್ರಕ್ಕೂ ಕೂಡ ಸಮರ್ಪಕವಾದ ನ್ಯಾಯವನ್ನು ಸಲ್ಲಿಸುವ ಸಾಮರ್ಥ್ಯ ಇರುವ ರಣವೀರ್ ಸಿಂಗ್ ಸದ್ಯ ಬಾಲಿವುಡ್ಗೆ ಸಿಕ್ಕಿರುವಂತಹ ವರದಾನದಂತೆ ಕಾಣಿಸಿಕೊಳ್ತಾರೆ. ನಮ್ಮ ಕನ್ನಡದ ಹುಡುಗಿ ದೀಪಿಕಾ ಪಡುಕೋಣೆ ಅವರನ್ನು ಮದುವೆ ಕೂಡ ಆಗಿದ್ದಾರೆ. ಸದ್ಯದ ಮಟ್ಟಿಗೆ ಬಾಲಿವುಡ್ನ ಸ್ಟಾರ್ ನಟರುಗಳಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುವ ರಣವೀರ್ ಸಿಂಗ್ 245 ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ. 9ನೇ ಸ್ಥಾನದಲ್ಲಿ ಬಾಲಿವುಡ್ನ ಹಳೆಯ ಹುಲಿ ಅಜಯ್ ದೇವ್ಗನ್ ಅವರು ಕಾಣಿಸಿಕೊಳ್ತಾರೆ. ಬಾಲಿವುಡ್ನ ಮಾಸ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಅಜಯ್ ದೇವ್ಗನ್ ಯಾವುದೇ ಪಾತ್ರ ಕೊಟ್ಟರೂ ಕೂಡ ನೀರು ಕುಡಿದಷ್ಟೇ ಸಲೀಸಾಗಿ ನಟಿಸಿಬಿಡ್ತಾರೆ. ಸಿನಿಮಾದಲ್ಲಿನ ಸಾಕಷ್ಟು ಆ್ಯಕ್ಷನ್ ಸೀನ್ಗಳನ್ನು ಯಾವುದೇ ಡೂಪ್ ಇಲ್ಲದೆ ತಾವೇ ಖುದ್ದಾಗಿ ನಟಿಸುವ ಅಜಯ್ ದೇವ್ಗನ್ ನಟನೆಯ ಜೊತೆ ನಿರ್ಮಾಪಕ, ನಿರ್ದೇಶಕರಾಗಿ ಕೂಡ ಕಾಣಿಸಿಕೊಳ್ತಾರೆ. ಇನ್ನು ಅಜಯ್ ದೇವ್ಗನ್ ಅವರ ಆಸ್ತಿ ಬಗ್ಗೆ ನೋಡೋದಾದರೆ ಬರೋಬ್ಬರಿ 534 ಕೋಟಿ ಬೆಲೆಯ ಆಸ್ತಿ ಇವರ ಬಳಿ ಇದೆ. 8ನೇ ಸ್ಥಾನದಲ್ಲಿ ರಣಬೀರ್ ಕಪೂರ್ ಕಾಣಿಸಿಕೊಳ್ತಾರೆ. ಬಾಲಿವುಡ್ನ ಸ್ಟಾರ್ ಕುಟುಂಬಗಳಲ್ಲಿ ಕಪೂರ್ ಕುಟುಂಬ ಕೂಡ ಮುಖ್ಯ ಸಾಲಿನಲ್ಲಿ ಕಾಣಿಸಿಕೊಳ್ಳುತ್ತೆ. ರಣಬೀರ್ ಕಪೂರ್ ಬಾಲಿವುಡ್ನ ಲೆಜೆಂಡರಿ ಆ್ಯಕ್ಟರ್ ಆದಂತಹ ರಿಷಿ ಕಪೂರ್ ಅವರ ಮಗನಾಗಿದ್ದರೂ ಕೂಡ ತಮ್ಮ ಸ್ವಂತ ಪ್ರತಿಭೆ ಹಾಗೂ ಅವರ ನಟನೆಯಿಂದ ಇಂದು ಬಾಲಿವುಡ್ನ ಸ್ಟಾರ್ ನಟರುಗಳಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತಿಗೂ ಕೂಡ ಕಾಣಿಸಿಕೊಳ್ಳದ ರಣಬೀರ್ ಕಪೂರ್ ಆಲಿಯಾ ಭಟ್ ಅವರನ್ನು ಕಳೆದ ವರ್ಷ ಮದುವೆ ಕೂಡ ಆಗಿದ್ದಾರೆ. ಬಾಲಿವುಡ್ನಲ್ಲಿ ಒಳ್ಳೆಯ ಬ್ರ್ಯಾಂಡ್ ಮೌಲ್ಯ ಹೊಂದಿರುವಂತಹ ರಣಬೀರ್ ಕಪೂರ್ 598 ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. 7ನೇ ಸ್ಥಾನದಲ್ಲಿ ಸೈಫ್ ಅಲಿ ಖಾನ್ ಕಾಣಿಸಿಕೊಳ್ತಾರೆ. ತಮ್ಮ ಸಿನಿಮಾ ಜೀವನ ಹಾಗೂ ವೈಯಕ್ತಿಕ ಜೀವನದ ಮೂಲಕ ಸದಾ ಸುದ್ದಿಯಲ್ಲಿರುವಂತಹ ನಟ ಸೈಫ್ ಅಲಿ ಖಾನ್ ತಮಗಿಂತ ಬಹಳಷ್ಟು ವರ್ಷ ಚಿಕ್ಕವರಾದಂತಹ ಕರೀನಾ ಕಪೂರ್ ಅವರನ್ನು ಮದುವೆಯಾಗಿದ್ದಾರೆ. ಭಾರತದ ಮಾಜಿ ಕ್ರಿಕೆಟಿಗ ಮನ್ಸೂರ್ ಅಲಿ ಖಾನ್ ಪಟೋಡಿ ಅವರ ಮಗನಾಗಿರುವ ಸೈಫ್ ಅಲಿ ಖಾನ್ ಕಲ್ ಹೋ ನವೋ ಸಿನಿಮಾದ ಮೂಲಕ ಜನಪ್ರಿಯವಾಗ್ತಾರೆ. 90ರ ದಶಕದ ಟಾಪ್ ಹೀರೋಗಳಲ್ಲಿ ಒಬ್ಬರಾಗಿದ್ದ ಸೈಫ್ ಅಲಿ ಖಾನ್ ಇತ್ತೀಚೆಗೆ ಬಿಡುಗಡೆಯಾದ ಆದಿಪುರುಷ್ ಸಿನಿಮಾದಲ್ಲಿ ರಾವಣನ ಪಾತ್ರದಲ್ಲಿ ನಟಿಸಿದರು. ಇದರ ಜೊತೆ ಸಾಕಷ್ಟು ಉದ್ಯಮಗಳನ್ನು ಕೂಡ ಹೊಂದಿರುವಂಥ ಸೈಫ್ ಅಲಿ ಖಾನ್ 1180 ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. ಈ ಲಿಸ್ಟ್ನ 6ನೇ ಸ್ಥಾನದಲ್ಲಿ ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಟ್ ಅಂತಾನೆ ಕರೆಸಿಕೊಳ್ಳುವ ಅಮೀರ್ ಖಾನ್ ಕಾಣಿಸಿಕೊಳ್ತಾರೆ. ವರ್ಷಕ್ಕೆ ಒಂದೇ ಸಿನಿಮಾ ಮಾಡಿದರೂ ಕೂಡ ಸಾಕಷ್ಟು ಡೆಡಿಕೇಟೆಡ್ ಆಗಿ ಮಾಡುವ ಅಮೀರ್ ಖಾನ್ ಪಾತ್ರಕ್ಕೆ ತಕ್ಕಂತೆ ತಮ್ಮ ದೇಹವನ್ನು ಬದಲಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದ್ದಾರೆ. ಅಮೀರ್ ಖಾನ್ ಕಡಿಮೆ ಸಿನಿಮಾಗಳನ್ನು ಮಾಡಿದರೂ ಕೂಡ ಅವರು ಮಾಡುವ ಪ್ರತಿಯೊಂದು ಸಿನಿಮಾಗಳು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಸದ್ದು ಮಾಡುತ್ತವೆ. ತಮ್ಮದೇ ಸ್ವಂತ ಪ್ರೊಡಕ್ಷನ್ ಕಂಪನಿಯನ್ನು ಹೊಂದಿರುವಂಥ ಅಮೀರ್ ಖಾನ್ ಸಾಕಷ್ಟು ಬ್ರ್ಯಾಂಡ್ ಪ್ರಮೋಷನ್ ಮೂಲಕ ಆದಾಯವನ್ನು ಪಡ್ಕೋತಾರೆ. ಇನ್ನು ಅಮೀರ್ ಖಾನ್ ಅವರು 1862 ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. 5ನೇ ಸ್ಥಾನದಲ್ಲಿ ಬಾಲಿವುಡ್ ಚಿತ್ರರಂಗದ ಕಿಲಾಡಿ ಅಕ್ಷಯ್ ಕುಮಾರ್ ಅವರು ಕಾಣಿಸಿಕೊಳ್ತಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜೊತೆ ಕನ್ನಡದಲ್ಲೂ ಕೂಡ ನಟಿಸಿರುವಂತಹ ಅಕ್ಷಯ್ ಕುಮಾರ್ ಬಾಲಿವುಡ್ನ ಟಾಪ್ ಆ್ಯಕ್ಷನ್ ಹೀರೋ ಆಗಿ ಕಾಣಿಸಿಕೊಳ್ತಾರೆ. ಯಾವುದೇ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೇ ಆರಂಭಿಕ ದಿನಗಳಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿ ಇವತ್ತು ಬಾಲಿವುಡ್ನ ಟಾಪ್ ನಟರಾಗಿ ಬೆಳೆದು ನಿಂತಿರುವ ರೀತಿ ಎಲ್ಲರಿಗೂ ಕೂಡ ಸ್ಫೂರ್ತಿ. ಆ್ಯಕ್ಷನ್ ಸೀನ್ಗಳಲ್ಲಿ ಯಾವುದೇ ಡೂಪ್ ಇಲ್ಲದೆ ನಟಿಸುವ ನಟರುಗಳಲ್ಲಿ ಅಕ್ಷಯ್ ಕುಮಾರ್ ಅವರು ಕೂಡ ಒಬ್ಬರಾಗಿ ಕಾಣಿಸಿಕೊಳ್ತಾರೆ. ವರ್ಷಕ್ಕೆ ಒಂದಕ್ಕಿಂತ ಹೆಚ್ಚು ಸಿನಿಮಾ ರಿಲೀಸ್ ಮಾಡುವ ಅಕ್ಷಯ್ ಕುಮಾರ್ ಅವರ ಫಿಟ್ನೆಸ್ ಮತ್ತು ಆರೋಗ್ಯದ ಜೀವನದ ಬಗ್ಗೆ ಸಾಕಷ್ಟು ಗಮನ ವಹಿಸ್ತಾರೆ. ಇನ್ನು ಸಾಕಷ್ಟು ಜಾಹೀರಾತುಗಳಲ್ಲಿ ಕೂಡ ಕಾಣಿಸಿಕೊಳ್ಳುವ ಅಕ್ಷಯ್ ಕುಮಾರ್ ತಮ್ಮದೇ ಆದ ಸ್ವಂತ ಪ್ರೊಡಕ್ಷನ್ ಕಂಪನಿಯನ್ನು ಕೂಡ ಹೊಂದಿದ್ದಾರೆ. ಇನ್ನು ಕಿಲಾಡಿ ಅಕ್ಷಯ್ ಕುಮಾರ್ 2591 ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. 4ನೇ ಸ್ಥಾನದಲ್ಲಿ ಬಾಲಿವುಡ್ನ ಸುಲ್ತಾನ ಸಲ್ಮಾನ್ ಖಾನ್ ಕಾಣಿಸಿಕೊಳ್ತಾರೆ. ಬಾಲಿವುಡ್ನ ಸದ್ಯದ ಮಟ್ಟಿನ ಬಿಗ್ಗೆಸ್ಟ್ ಸ್ಟಾರ್ ಅಂತಲೇ ಕರೆಸಿಕೊಳ್ಳುವ ಸಲ್ಮಾನ್ ಖಾನ್ ಒಂದು ಕಾಲದಲ್ಲಿ ಬ್ಯಾಡ್ ಬಾಯ್ ಅಂತ ಕರೆಸಿಕೊಂಡಿದ್ದರು. ಸದ್ಯ ಬಾಲಿವುಡ್ನ ಬಾಯ್ಜಾನ್ ಅಂತಲೇ ಕರೆಸಿಕೊಳ್ಳುವ ಇವರು ಬಾಲಿವುಡ್ನಲ್ಲಿ ಸಾಕಷ್ಟು ಮಾಸ್ ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ.
ಹಿಂದಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ರಿಯಾಲಿಟಿ ಶೋನ ಕೂಡ ಹೋಸ್ಟ್ ಮಾಡುವ ಸಲ್ಮಾನ್ ಖಾನ್ ಸಾಕಷ್ಟು ಜಾಹೀರಾತುಗಳು, ಬ್ರ್ಯಾಂಡ್ ಪ್ರಮೋಷನ್ ಮೂಲಕ ಹಣವನ್ನು ಸಂಪಾದಿಸ್ತಾರೆ. ತಮ್ಮದೇ ಆದ ಸ್ವಂತ ಪ್ರೊಡಕ್ಷನ್ ಕಂಪನಿಯನ್ನು ಹೊಂದಿರುವ ಸಲ್ಮಾನ್ ಖಾನ್ ಮೂಲಗಳ ಪ್ರಕಾರ 2,910 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ, ತಾವು ಸಂಪಾದಿಸುವ ಹಣದಲ್ಲಿ 60% ಸಮಾಜಮುಖಿ ಕೆಲಸಗಳಿಗಾಗಿ ಸಲ್ಮಾನ್ ಖಾನ್ ವಿನಿಯೋಗಿಸ್ತಾರೆ. ಮೂರನೇ ಸ್ಥಾನದಲ್ಲಿ ಬಾಲಿವುಡ್ ಚಿತ್ರರಂಗದ ಗ್ರೀಕ್ ಗಾಡ್ ಋತಿಕ್ ರೋಷನ್ ಅವರು ಕಾಣಿಸಿಕೊಳ್ತಾರೆ. ಸಿನಿಮಾ ಬ್ಯಾಕ್ಗ್ರೌಂಡ್ ಇರೋ ಫ್ಯಾಮಿಲಿಯಿಂದ ಬಂದರೂ ಕೂಡ ಆರಂಭದ ದಿನಗಳಲ್ಲಿ ಇವರು ಸಾಕಷ್ಟು ಏಳು ಬೀಳುಗಳನ್ನು ಕೂಡ ಕಂಡಿದ್ದಾರೆ. ಭಾರತದ ಸರ್ವಶ್ರೇಷ್ಠ ಡ್ಯಾನ್ಸಿಂಗ್ ಸ್ಟಾರ್ಗಳಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುವ ಋತಿಕ್ ರೋಷನ್ ಬಾಲಿವುಡ್ನ ಮೋಸ್ಟ್ ವಾಂಟೆಡ್ ಸ್ಟಾರ್ಗಳಲ್ಲಿ ಮುಖ್ಯವಾಗಿ ಕಾಣಿಸಿಕೊಳ್ತಾರೆ. ವಯಸ್ಸು 50ರ ಗಡಿ ಮುಟ್ಟಿದ್ರೂ ಕೂಡ ಇನ್ನು 26ರ ಯುವಕನಂತೆ ಕಾಣಿಸುವ ಋತಿಕ್ ರೋಷನ್ ಅವರ ಆಸ್ತಿ ಬಗ್ಗೆ ನೋಡೋದಾದ್ರೆ ಬರೋಬ್ಬರಿ 3,100 ಕೋಟಿಗೂ ಅಧಿಕ ಆಸ್ತಿ ಋತಿಕ್ ರೋಷನ್ ಅವರ ಬಳಿ ಇದೆ. ಸಿನಿಮಾಗಳ ಜೊತೆ ಸಾಕಷ್ಟು ಬ್ರ್ಯಾಂಡ್ ಪ್ರಮೋಷನ್ಗಳಿಂದ ಕೂಡ ಇವರು ಆದಾಯವನ್ನು ಪಡ್ಕೋತಾರೆ. ಎರಡನೇ ಸ್ಥಾನದಲ್ಲಿ ಬಾಲಿವುಡ್ ಚಿತ್ರರಂಗದ ಅನಭಿಷಕ್ತ ದೊರೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರು ಕಾಣಿಸಿಕೊಳ್ತಾರೆ. ಒಂದು ಕಾಲದಲ್ಲಿ ಬಿಗ್ ಬಿ ಅಮಿತಾಬ್ ಬಚ್ಚನ್ ಬಾಲಿವುಡ್ನ ಡಾಕ್ಟರ್ ರಾಜ್ಕುಮಾರ್ ಎಂದೇ ಕರೆಸಿಕೊಳ್ತಿದ್ರು. ಸದ್ಯಕ್ಕೆ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವಂತಹ ಅಮಿತಾಬ್ ಬಚ್ಚನ್ ಅತ್ಯಂತ ಯಶಸ್ವಿ ಕಮರ್ಷಿಯಲ್ ಹೀರೋಗಳಲ್ಲಿ ಮೊದಲ ಸ್ಥಾನದಲ್ಲಿ ಕಾಣಿಸಿಕೊಳ್ತಾರೆ. ಇನ್ನು ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮಗಳ ರಾಯಭಾರಿಯಾಗಿ ಕೂಡ ಇವರು ಕಾಣಿಸಿಕೊಳ್ತಾರೆ. ಹಿಂದಿಯ ಜನಪ್ರಿಯ ಶೋಗಳಲ್ಲಿ ಒಂದಾದ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡುವ ಇವರು ಅನೇಕ ಬ್ರ್ಯಾಂಡ್ಗಳ ಜಾಹೀರಾತುಗಳಲ್ಲೂ ಕೂಡ ಕಾಣಿಸಿಕೊಳ್ತಾರೆ. ಇನ್ನು ಅಮಿತಾಬ್ ಬಚ್ಚನ್ 3,200 ಕೋಟಿಗೂ ಅಧಿಕ ಬೆಲೆಯ ಆಸ್ತಿಯನ್ನು ಹೊಂದಿದ್ದಾರೆ. ಅವರು ಕಾಣಿಸಿಕೊಳ್ತಾರೆ. ಸದ್ಯ ಬಾಲಿವುಡ್ನ ಅತ್ಯಂತ ಯಶಸ್ವಿ ಓಡುವ ಕುದುರೆಯಾಗಿ ಕಾಣಿಸಿಕೊಳ್ಳುವ ಶಾರುಖ್ ಖಾನ್ ಅವರ ಈ ವರ್ಷ ರಿಲೀಸ್ ಆದಂತಹ ಪಠಾನ್ ಮತ್ತು ಜವಾನ್ ಸಿನಿಮಾಗಳು ಬಾಕ್ಸ್ ಆಫೀಸನ್ನು ಧೂಳಿಪಟ ಮಾಡಿವೆ. ಮತ್ತೆ ಈಗ ದಂಕಿ ಸಿನಿಮಾದ ಮೂಲಕ ತೆರೆ ಮೇಲೆ ಬರಲು ರೆಡಿಯಾಗಿರುವಂಥ ಶಾರುಖ್ ಖಾನ್ ತಮ್ಮದೇ ಆದ ಸ್ವಂತ ಪ್ರೊಡಕ್ಷನ್ ಕಂಪನಿಯನ್ನು ಕೂಡ ಹೊಂದಿದ್ದಾರೆ. ಇನ್ನು ಸಾಕಷ್ಟು ಬ್ರ್ಯಾಂಡ್ ಪ್ರಮೋಷನ್ಗಳ ಮೂಲಕ ದೊಡ್ಡ ಮಟ್ಟದ ಆದಾಯ ಪಡೆಯುವ ಶಾರುಖ್ ಖಾನ್ ಅನೇಕ ಸ್ವಂತ ಬಿಸ್ನೆಸ್ಗಳನ್ನು ಕೂಡ ಹೊಂದಿದ್ದಾರೆ. ಕೇವಲ ಭಾರತ ಅಷ್ಟೇ ಅಲ್ಲದೆ ವಿಶ್ವದ ಶ್ರೀಮಂತ ನಟರುಗಳ ಪಟ್ಟಿಯಲ್ಲಿ ಟಾಪ್ 2 ಸ್ಥಾನದಲ್ಲಿ ಕಾಣಿಸಿಕೊಳ್ಳುವ ಶಾರುಖ್ ಖಾನ್ 6,142 ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. ಇವರೇ ಸ್ನೇಹಿತರೆ ಬಾಲಿವುಡ್ನ ಟಾಪ್ 10 ಶ್ರೀಮಂತ ನಟರು. ಇದರಲ್ಲಿ ನಿಮ್ಮ ಫೇವರೇಟ್ ಬಾಲಿವುಡ್ ಸ್ಟಾರ್ ಯಾರು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಸ್ಪೆಷಲ್ ವಿಡಿಯೋದೊಂದಿಗೆ ಬರ್ತೀನಿ. ಧನ್ಯವಾದ.